ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಕೇಟನ್ ಹುಡುಗ. ಅದೇ ಥರ ಇವತ್ತು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆ್ಯಂಡ್ ಅದೇ ಥರ ಇವತ್ತು ಬೈಕ್ ಎತ್ಕೊಂಡು ಹೋಗ್ತಾ ಇರ್ಬೋದು. ಎಲ್ಲಿಗೆ ಹೋಗ್ತಾ ಇರ್ಬೋದು ಆಲ್ರೆಡಿ ಗೊತ್ತಾಗಿದೆ. ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು ಗಾಯ್ಸ್. ಈಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಗೈಸ್ ಮೈಸೂರಿಂದ ಹಂಗೆ ಬಂದು ನಂಜನಗೂಡಿಗೆ ಬಂದ್ವಿ. ನಂಜನಗೂಡಿಂದ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆದಮೇಲೆ ಗೈಸ್ ಎಲ್ಲ ಒಟ್ಟಿಗೆ ಆದಮೇಲೆ ಈಗ ನಂಜನಗೂಡು ಬಿಟ್ಟು ಈಗ ಗುಂಡೂಲ್ಪೇಟೆ ಮೇಲೆ ಹೋಗ್ತಾ ಇರ್ಬೋದು ಗೈಸ್. ನೋಡ್ತಾ ಇರ್ಬೋದು ಗುಂಡೂಲ್ಪೇಟೆ ರೋಡಾಗಿ ಹೋಗ್ತಾ ಇರೋದು ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಷ್ಟು ವರ್ಷಗಳಾಗಿತ್ತು ಗೈಸ್ ಇಷ್ಟು ಸೇರಿ ಗೈಸ್. ಫಸ್ಟ್ ಟೈಮ್ ಈ ಥರ ಹೋಗ್ತಾ ಇರೋದು. ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರೋದು, ಅದ್ರ ಮಜಾನೇ ಬೇರೆ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಡೈರೆಕ್ಟಾಗಿ ಪ್ಲ್ಯಾನ್ ಮಾಡೋಕ್ಕೆ ಇಷ್ಟಪಡ್ಬೇಡಿ. ಎಷ್ಟು ಪ್ಲ್ಯಾನ್ ಮಾಡ್ಕೊಂಡು ವಾರ 15 ದಿನ 20 ದಿನ ಅಂತ ಪ್ಲ್ಯಾನ್ ಮಾಡ್ಕೊಂಡಷ್ಟು ಫೇಲ್ಯೂರ್ ಆಗೋದು. ನಾವೇ ನಮ್ಮದೇ ಎಕ್ಸಾಂಪಲ್, ಎಷ್ಟೋ ದಿನ ಹಂಗೆ ಮಾಡಿದ್ದೀವಿ. ಬಟ್ ಆದರೆ ಇವಾಗ ಹಂಗಲ್ಲ. ಈಗ ದಿಢೀರ್ ಅಂತ ಮಾಡಿದ್ವಿ, ದಿಢೀರ್ ಅಂತ ಹೋಗ್ತಾ ಇದ್ದೀವಿ, ದಿಢೀರ್ ಅಂತ ಹೋಗ್ತಾ ಇರ್ಬೇಕು ಗೈಸ್. ನಾವೇನು ವಾರ 15 ದಿನ ಅಂತ ಪ್ಲ್ಯಾನ್ಗಳು ಮಾಡ್ಕೊಳ್ಳೋದೇನು. ನಾನೇನಾದ್ರು ಪ್ಲ್ಯಾನ್ ಮಾಡಿದ್ರೆ ನನ್ನ ಫ್ರೆಂಡ್ ಬೇಡ ಅನ್ನೋದು, ಅವ್ನು ಪ್ಲ್ಯಾನ್ ಮಾಡಿದ್ರೆ ನಮ್ಮ ಕೈಲಾಗದೇ ಇರೋದು. ತಲೆ ಕೆಟ್ಟೋಗೈತೆ ಗೈಸ್. ಅದೇ ಥರ ಎಷ್ಟು ದಿನ ಆದಮೇಲೆ ಪ್ಲ್ಯಾನ್ ಆಗದೆ ಇವಾಗ ಸೂಪರಾಗಿ ಹೋಗ್ತಾ ಇದ್ದೀವಿ ಗೈಸ್. ನೋಡ್ತಾ ಇರ್ಬೋದು ಗೈಸ್ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ಇವಾಗ ರೋಡ್ ಹತ್ರ ಬಂದಿದ್ದೀವಿ. ತಕ್ಷಣ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಗೈಸ್. ಕಾಡು ಒಳಗಡೆ ನೋಡ್ತಾ ಇರ್ಬೋದು ಗೈಸ್. ಕಾಡು ಒಳಗಡೆ ಬಂದಿದ್ದೀವಿ. ನೆಕ್ಸ್ಟ್ ಲೆವೆಲ್ ಸೈಕ್ ಆಗ್ಬಿಟ್ಟು ಫಿದಾಗ್ಬಿಟ್ಟಿದೆ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್ ಎಷ್ಟು ಸಗದಾಗಿದೆ. ಆ್ಯಂಡ್ ಸ್ಟಾರ್ಟಿಂಗ್ ಇನ್ನು ಮುಂದೆ ಹೆಂಗಿರುತ್ತೋ ಅನ್ನೋದು ಗೊತ್ತಿಲ್ಲ. ಸೂಪರಾಗೈತೆ ಗೈಸ್. ನನಗಂತೂ ತುಂಬಾ ಸಕ್ಕತ್ತಾಗಿ ಎಕ್ಸ್ಪೀರಿಯನ್ಸ್ ಗೈಸ್. ನನಗೇನೇ ಹೇಳಿ ಗೈಸ್, ಕಾಡು ಈ ಥರ ಅಂದರೆ ಮರಗಳ ಹತ್ರ ಕಾಡು ಹತ್ರ ಹೋಗ್ಬೇಕಂದ್ರೆ ನೇಚರ್ ಪ್ಲ್ಯಾನ್ ಅಂದ್ರೆ ಸೂಪರ್ ಗೈಸ್. ಎಷ್ಟೇ ಬಿಲ್ಡಿಂಗ್ ನೋಡ್ರು ಈ ಥರ ನನಗೆ ಫೀಲ್ ಕೊಡೋಲ್ಲ ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಥರ ಕಾಡು ಒಳಗಡೆ ಪ್ರಯಾಣ ಮಾಡ್ಕೋಗಂಥ ಮಜಾ ಬೇರೆ ಆದರೂ ಇಲ್ಲ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್ ಎಷ್ಟು ಸೈಕಾಗೈತೆ ಗೈಸ್. ನಿಜ ಗೈಸ್, ಬೈಕಲ್ಲಿ ಬರೋವಂಥ ಮಜಾ ಬೇರೆ ಆದರೂ ಇಲ್ಲ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಸ್ಸಲ್ಲಿ ಬಂದರೆ ಇಷ್ಟು ಎಂಜಾಯ್ಮೆಂಟ್ ಸಿಗೋಕ್ಕಾಗಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದಲ್ಲ ಗೈಸ್ ಎಷ್ಟು ಸಗದಾಗಿದೆ, ಸೂಪರಾಗಿದೆ ಗೈಸ್. ಮರ ಗಿಡಗಳಾಗಿರ್ಬೋದು, ಅಪ್ಪಪ್ಪ ನೆಕ್ಸ್ಟ್ ಲೆವೆಲ್ ಗೈಸ್. ಇದಂತೂ ನೆಕ್ಸ್ಟ್ ಲೆವೆಲ್. ಅಪ್ಪಪ್ಪ ಏನು ಗುರು ಇದು, ಕಾಡೊಳಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದಲ್ಲ ಗೈಸ್ ಇದು ನೆಕ್ಸ್ಟ್ ಲೆವೆಲ್. ಕಳೆದೋಗ್ಬಿಟ್ಟೆ ಗೈಸ್ ಈ ಪ್ಲೇಸ್ ಅಂತ ನೋಡ್ಬಿಟ್ಟು. ನೋಡ್ತಾ ಇರ್ಬೋದಲ್ಲ ಗೈಸ್ ಒಂದು ಕ್ಷಣ ನಾನಂತೂ ಕಳೆದೋಗ್ಬಿಟ್ಟಿದ್ದೆ ಗೈಸ್. ಎಷ್ಟು ಸಾಗದಾಗಿದೆ ನೋಡ್ತಾ ಇರ್ಬೋದಲ್ಲ ಗೈಸ್. ಇವಾಗ ನೋಡ್ತಾ ಇದ್ದಾರೆ ನಾನು ಕುಚಿಕು ಗೆಳೆಯ ಆ್ಯಂಡ್ ನನ್ನ ಪ್ರವೀಣ್ ಅಂತ ಗೈಸ್. ನನ್ನ ಫ್ರೆಂಡ್ಗಳು ತುಂಬ ನನಗೆ ಆತ್ಮೀಯ ಗೆಳೆಯ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಲೈಫಿನೆಲ್ಲ ಮರೆಯಲಾಗದ ವ್ಯಕ್ತಿ. ಆ್ಯಂಡ್ ವಜ್ರ ಅಂದರೆ ಇವಳ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಳು ಏನಂದರೆ ಗೈಸ್ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ, ಆ್ಯಂಡ್ ನಾನು ಕಷ್ಟಕ್ಕೆ ನನಗೆ ಸುಖದಲ್ಲಿ ಇರ್ತಾರೆ ಇರೋವಾಗ ಗೊತ್ತಿಲ್ಲ, ಬಟ್ ಕಷ್ಟ ಅಂದರೆ ಫಸ್ಟಲ್ಲಿ ಇರ್ತಾರೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ದುಡ್ಡು ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಪ್ರತಿಯೊಂದು ನೋಡ್ಕೊಳಕ್ಕೆ ಇಷ್ಟಪಡ್ತಾರೆ ಗೈಸ್. ಪ್ರತಿಯೊಂದನ್ನು ಕಾಲ್ ಮಾಡಿಲ್ಲ ಅಂದರೆ ಸಮಾಧಾನವೇ ಆಗಿಲ್ಲ. ಅಲ್ಲಿ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಗೈಸ್. ಇದು 10 ವರ್ಷದ ಫ್ರೆಂಡ್ಶಿಪ್ ಗೈಸ್. ಹೇಳಿ ತುಂಬ ಅಲ್ಲಿ ಸೇರಿರಲಿಲ್ಲ, ಬಟ್ ಆದರೆ ಫಸ್ಟ್ ಟೈಮ್ ಇವಾಗ ಹೋಗ್ತಾ ಇರುತ್ತೆ ಗೈಸ್ ಇಬ್ಬರು ಜೊತೆ ಎಲ್ಲ ರೈಡಲ್ಗಲ್ಲಿ. ಅಲ್ಲಿ ಇದ್ರ ಮಜಾನೇ ಬೇರೆ ಅನ್ನೋಕ್ಕೆ ಇಷ್ಟಪಡ್ತೀವಿ ಗೈಸ್. ಆ್ಯಂಡ್ ಅದೇ ಥರ ಫುಲ್ದೇ ಬನ್ನಿ ಗೈಸ್. ಈಗ ಗೈಸ್ ನೋಡ್ತಾ ಇರ್ಬೋದು ಎಷ್ಟು ಸಾಕಾದಾಗೆ ಎಂಜಾಯ್ ಮಾಡ್ತಿದ್ದು ಗೈಸ್. ಅದೇ ಥರ ಈ ಥರ ಯಾರು ಮಾಡೋಕ್ಕೋಗ್ಬೇಡಿ ದಯವಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಬಟ್ ಮಿಸ್ಸಾಗಿ ಆ ಕಡೆ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ನಮ್ಗೆ ಕೇರ್ಫುಲ್ಲಾಗಿತ್ತು, ಬಟ್ ಮಾಡಿದ್ರು ಹುಷಾರಾಗಿ ನೋಡ್ಕೊಂಡು ಮಾಡಿ. ಆ ಕಡೆ ಗಮನ ಇರಲಿ, ರೋಡ್ ಕಡೆ ಹೇಳೋಕ್ಕೆ ಇಷ್ಟಪಡ್ತೀವಿ ಗೈಸ್. ನಮ್ಗೆ ಯಾರು ಹತ್ರ ನೋಡ್ತಾಯಿದ್ವಿ, ರೋಡೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ ಗೈಸ್. ಆದ್ರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದ್ರೆ ಎಷ್ಟು ಲೆವೆಲ್ ಆಗಿತ್ತು ಅಂತ ಗೈಸ್. ಅದೇ ಥರ ಯಾರು ಈ ಥರ ತಪ್ಪುಗಳಂತ ಮಾಡೋಕ್ಕೋಗ್ಬೇಡಿ ದಯವಿಟ್ಟು ನಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟಾಗಿ. ಆ್ಯಂಡ್ ಅದೇ ಥರ ನೋಡ್ತಾ ಇರ್ಬೋದು ಗೈಸ್, ನಮ್ಮ ಟೋಟಲ್ ಎಲ್ಲ ನಮ್ಮ ಗ್ಯಾಂಗ್ ಸೇರ್ತು. ಕೇಟ್ ಆ್ಯಂಡ್ ಗ್ಯಾಂಗ್ ಆ್ಯಂಡ್ ನಮ್ಮ ಚಾಮರಾಜನಗರದ ಹುಡುಗರುಗಳ ಗೈಸ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನೋಡ್ತಾ ಇರ್ಬೋದಲ್ಲ ಕೊಟ್ಟಂಬಳ್ಳಿ ಗ್ಯಾಂಗ್ ಗೊತ್ತಿರಬೇಕಲ್ಲ. ಆ್ಯಂಡ್ ಅದೇ ಥರ ತುಂಬ ಖುಷಿ ಆಗ್ತಿದೆ ಗೈಸ್. ಆ ಹುಡುಗಿಗೆ ಫೋನ್ ಹಿಡಿಯೋಕ್ಕೆ ಗೊತ್ತಿಲ್ಲ, ಎಲ್ಲ ಅದರಿಂದ ಪಕ್ಕದ ಹುಡುಗ ಬೈತಾ ಇದ್ದಾರೆ. ಆ್ಯಂಡ್ ಮ್ಯೂಟ್ ಮಾಡಿದ್ದೀನಿ ಗೈಸ್. ಆ್ಯಂಡ್ ನೋಡ್ತಾ ಇರ್ಬೋದಲ್ಲ ಗೈಸ್ ಯಾವ ಥರ ಇದೆ. ಆ್ಯಂಡ್ ಎಲ್ಲ ಗೈಸ್ ಟೋಟಲ್ 4 ಬೈಕು ಬಂದಿರೋದು, ಎಲ್ಲ ಜೊತೆಲೇ ಇದ್ದೀವಿ. ನೋಡ್ತಾ ಇರೋದು ನೆಕ್ಸ್ಟ್ ಲೆವೆಲ್ ಸೂಪರ್ ಗೈಸ್. ಅದೇ ಥರ ಕರೆಕ್ಟಾಗಿ ಕಾಣಿಲ್ಲ. ಈಗ ನಮ್ಮ ಹುಡುಗನೇ ಮಾಡ್ತಾಯಿದ್ದಾನೆ ನೋಡ್ತಾ ಇರ್ಬೋದು ಗೈಸ್. ಈಗ ಎಲ್ಲ ಪ್ರತಿಯೊಂದು ಗ್ಯಾಗ್ ಯಾವ ಥರ ಕಾಣಿಸ್ತಿದೆ. ಲೈಫ್ ಇರೋದು ಒಂದೇ ಲೈಫು ಗೈಸ್. ಎಂಜಾಯ್ಮೆಂಟ್ ಇರಬೇಕು ಲೈಫಲ್ಲಿ. ತುಂಬ ಜಾಲಿಯಾಗಿ ಓಡಾಡ್ಕೊಂಡು ಖುಷಿಯಾಗಿ ನೆಮ್ಮದಿಯಾಗಿ ಓಡಾಡಬೇಕು ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಡ್ಯೂಟಿ ಮತ್ತು ಕೆಲಸ ಎಲ್ಲ ಇದ್ದೇ ಇರುತ್ತೆ ಲೈಫಲ್ಲಿ. ಈ ಥರ ಎಂಜಾಯ್ಮೆಂಟು ಬೆಸ್ಟು ಮೂಮೆಂಟ್ ಫ್ರೆಂಡ್ಸ್ ಸಿಗೋಲ್ಲ. ಟೈಮ್ ಸಿಕ್ಕಿದಾಗ ಆ್ಯಂಡ್ ಫ್ರೆಂಡ್ಸ್ ಇದ್ದಾಗ ಎಂಜಾಯ್ ಮಾಡ್ಕೋಬೇಕು ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಮತ್ತೊಮ್ಮೆ ಇನ್ನು ಕೊಡ್ಗೋ ಥರ ಬೇಜಾರಾಗೋ ಥರ ಯಾವತ್ತೂ ಮಾಡ್ಕೋಬೇಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಸೇರಬೇಕು. ಕರ್ನಾಟಕ ಬಾರ್ಡ್ರ್ ಬಿಟ್ಬಿಟ್ಟು ಇವಾಗ ಕೇರಳಲ್ಲಿ ಬಂದು ತಿಂಡಿ ಮಾಡೋಕ್ಕೋಸ್ಕರ ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀವಿ. ಫಸ್ಟ್ ಟೈಮ್ ಕೇರಳ ತಿಂಡಿ ಯಾವ ಥರ ಎಕ್ಸ್ಪ್ರೆಸ್ ಇದೆ ಬನ್ನಿ ನೋಡೋದು, ತಿನ್ನೋಣ ಹೆಂಗೆ ಅನಿಸಿದೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಕೇರಳ ತಿಂಡಿ ಫುಡ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಕೇಳ್ತಿದ್ದ ಮನಿ ಗೈಸ್. ಈಗ
ಸಿಕ್ಕಿ ಆ ಥರ ಇದೆ ನೋಡೋಕೆ ಯಾರು ಬಂದರೆ ಯಾರು ಮಿಸ್ ಮಾಡ್ಕೊಳಕ್ಕೆ ಅಂತ ಹೋಗಲೇಬೇಡಿ. ತುಂಬ ಚೆನ್ನಾಗಿರೋಂಥ ಪ್ಲೇಸಸ್ಸು, ಚಿಕ್ಕದಾದರೂ ತುಂಬ ಚೆನ್ನಾಗಿದೆ. ಏನಿದೆ ಫಸ್ಟ್ ಫುಡ್ ಕೇಳೋಣ. ಈಗ ಫುಡ್ ಆರ್ಡ್ರ್ ಮಾಡೋಕ್ಕೆ ಬಂದಿದ್ದೀವಿ. ಫುಡ್ ಅಂದರೆ ಈಗ ಪರೋಟ ಮತ್ತು ದೋಸೆ ಇದೆ. ಯಾರ್ಯಾರು ಯಾವ ಥರ ಟೇಸ್ಟ್ ಇದೆ ಮನೆಗೆ ಕೇಳಿ ತಿಳ್ಕೊಳ್ಳೋಣ. ಆ ಥರ ಟೇಸ್ಟ್ ಮಾಡಿ ನೋಡೋಣ. ಬಜ್ಜಿ ನೋಡಿ ಗುರು ಎಪ್ಪಡಿ ದಪ್ಪ ಐತೆ. ಅದು ಬಾಳೆಹಣ್ಣು ಬಜ್ಜಿ. ದೋಸೆ ಬಂದಿದ್ದೇವೆ. ತಿಂತಾ ಇದ್ದೀವಿ. ಸಾಮಾನ್ಯ ತಿಂದ ಚಟ್ನಿಗಳೇ ಚಟ್ನಿ ಟೇಸ್ಟ್ ಅಂತೂ ಚೆನ್ನಾಗಿದೆ. ಬೆಟರ್ ಚೆನ್ನಾಗಿತ್ತು ಅನಿಸುತ್ತೆ. ಕರ್ನಾಟಕ ಬಸ್ ಟೆಸ್ಟ್ ಬಂದನು ಬಂದು ಆರಾಮಾಗಿ ತಿನ್ಬೋದು. ಬಂದು ವಿಸಿಟ್ ಮಾಡಿ ಚೆನ್ನಾಗಿತ್ತು. ಗೈಸ್ ಅದೇ ಥರ ತಿಂಡಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಟೇಸ್ಟ್ ಅಂದು ನೋಡಬೇಕು. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಬಟ್ ಆದರೆ ತಿಂದ್ಬಿಟ್ಟೆ ನಮಗಂತೂ ಸೈಕ್ ಆಗ್ಬಿಟ್ಟು. ಯಾಕಂದ್ರೆ ಗೈಸ್ ರೈಟ್ ನೋಡ್ಬಿಟ್ಟು 800 ರೂಪಾಯಿ ಆಗೈತೆ ಗೈಸ್. ರೈಟ್ ಅಂತೂ ಭಯಂಕರ ಜಾಸ್ತಿ ಐತೆ ಗೈಸ್. ರೈಟ್ಗೆ ಹೋಲಿಸ್ಕೊಂಡ್ರೆ ನಮ್ಮ ಅದೇ ಬೆಸ್ಟ್ ಗೈಸ್. ನಮ್ಮ ಕರ್ನಾಟಕನೇ ಬೆಸ್ಟ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಯಪ್ಪ ಭಯಂಕರ ರೈಟ್ ಗೈಸ್. 800 ರೂಪಾಯಿ. ಅದೇ ನಮ್ಮ ಅಲ್ಲಾಗಿ ಕರ್ನಾಟಕದಲ್ಲಾಗಿರೋ ಗೈಸ್ 300 ರೂಪಾಯಿ ಮುಗಿಯೋದು. ಈಗ 800 ರೂಪಾಯಿಗೆ ಹೋಗೈತೆ ಗೈಸ್. ಆದರೆ ಗೈಸ್ ದುಡ್ಡು ಬಗ್ಗೆ ನಾವು ತಲೆ ಕೆಡಿಸ್ಕೋತಿಲ್ಲ ಗೈಸ್. ಹೊಟ್ಟೆ ತುಂಬಿದರೆ ಖುಷಿ ಎಷ್ಟಾದರೂ ಖರ್ಚಾಗಿರೋ ತಲೆ ಕೆಡಿಸ್ಕೋತಿಲ್ಲ ಗೈಸ್. ಈ ಕಡೆ ಹೊಟ್ಟೆನೂ ತುಂಬಿಲ್ಲ, ಈ ಕಡೆ ದುಡ್ಡು ಹೋಯ್ತು ಗೈಸ್. ಭಾರಿ ಡಿಸಪಾಯಿಂಟ್ ಆಯಿತು ಗೈಸ್. ಆ್ಯಂಡ್ ಹೋಗ್ಲಿ ಬಿಡಿ, ಆದಂಗೆ ಆಗಲಿ ಅಂದ್ಬಿಟ್ಟು ಇವಾಗ ಮುಂದೆ ಬಂದಿದ್ದೀವಿ ಗೈಸ್. ಅಪ್ಪಪ್ಪ ಇವಾಗ ನೋಡಿ ಗೈಸ್, ಇದ್ಯಾರು ನೀನಾರು ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಸೀದಾ ಮಾತಪ್ಪನ ಪಾದ. ಅಯ್ಯೋ ಹೆಂಗೈತೆ ನೋಡಿ ಗೈಸ್. ಹುಷಾರಾಗಿ ಹೋಗ್ಬೇಕು. ನೀನಾರ 80-90 ಹೋಯ್ತು ಅಂದರೆ ಶಿವ ಮಾದಪ್ಪನೇ ಅಂದ್ಕೊಂಡು ಹೋಯ್ತಾ ಇರೋದ ಕೆಳಗೆ ಗೈಸ್. ಅಂಚಿಂದ ಕೊಟ್ಟಿರೋ ಬಂದೈತೆ ಸಿಕ್ಕಾಪಟ್ಟೆ ಮಳೆ ಗೈಸ್. ಆ್ಯಂಡ್ ಮೊಬೈಲಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ತುಂಬ ಬೇಜಾರಾಗುತ್ತೆ ಗೈಸ್. ಬಂದ ತಕ್ಷಣ ಮಳೆ ಹಿಡ್ಕೊಬಿಡ್ತಾರೆ. ಮೊಬೈಲ್ ಈಚೆಗೆ ತೆಗಿಯೋಕ್ಕೆ ಆಗಲಿಲ್ಲ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ನೋಡ್ತಾ ಇರ್ಬೋದು ಗೈಸ್, ಕೊಟ್ಟಿರೋ ಬಂದಾಯ್ತು ಇವಾಗ ಗೈಸ್. ಅಂತಿದ್ದು ಕೊಟ್ಟಿರೋಕೆ ಬಂದಿದ್ವಿ. ಕೊಟ್ಟಿರೋ ಬಂದ ತಕ್ಷಣ ಎಲ್ಲ ಆಯಿತು. ಬಟ್ ಆದರೆ ಎಲ್ಲರಿಗೂ ಒಂದು ವಿನಂತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಂದು ಕರ್ನಾಟಕ ಮಂದಿ ಯಾರ್ಯಾರು ಇದ್ದರೆ ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆ. ಯಾರ್ಯಾರು ಬರ್ತಿರೋ ಪ್ರತಿಯೊಬ್ಬರು ವೀಡಿಯೋ ಫೋಟೋ ತೆಗೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೋಟೋ ಯಾರು ವೀಡಿಯೋ ಮಾಡೋಂಗಿಲ್ಲ, ಅಲೋ ಇಲ್ಲ ಗೈಸ್. ಆ್ಯಂಡ್ ಅಕಸ್ಮಾತ್ ಫೋನ್ ವೀಡಿಯೋ ಏನಾದ್ರು ಮಾಡೋಕ್ಕೆ ಬಂತು ಅಂದರೆ ಗೈಸ್ ಎಂಟ್ರೆನ್ಸ್ ಅಲ್ಲ, ಜಸ್ಟ್ ಎಂಟ್ರೆನ್ಸನ್ನು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಅಕಸ್ಮಾತ್ ಮಾಡಿದ್ರೆ ಫೋನು ಎಲ್ಲ ಕಿತ್ಕೋತಾರೆ ಗೈಸ್. ಎಕ್ಸಾಂಪಲ್ ನನ್ನೇ ತಗೊಬಿಟ್ಟಿದ್ರು. ಈಗ ನನ್ನದೇ ಕಿತ್ಕೊಬಿಟ್ಟಿತ್ತು. ಬಟ್ ವೀಡಿಯೋ ಮಾಡಿರಲ್ಲ, ವೀಡಿಯೋ ರಿಮೂವ್ ಆಯಿತು. ಅದಕ್ಕೋಸ್ಕರ ಆ್ಯಂಡ್ ಕೇರ್ಫುಲ್ಲಾಗಿ ಎಲ್ಲ ಕೇಳಿಸ್ಕೊಳ್ಳಿ. ದಯವಿಟ್ಟು ಯಾರು ಫೋಟೋ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಮಾಡ್ಕೋಬೇಕಷ್ಟೇ. ಒಳಗಡೆ ಯಾರೂ ವೀಡಿಯೋ ಮಾಡೋಕ್ಕಿಲ್ಲ. ಆ್ಯಂಡ್ ತುಂಬ ಮಳೆ ಇದೆ. ಆ್ಯಂಡ್ ಅದರಿಂದ ಆ ಕಡೆ ಹೊರಗಡೆ ಸೈಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ದಯವಿಟ್ಟು ಅನ್ಕೊಳ್ತೇನೆ ಟೈಮ್ ಎಲ್ಲ ಸಿಕ್ಕರೆ ಮಾಡೋಣ. ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ಬಂದವರು ಯಾವುದೇ ರೀತಿ ವ್ಲಾಗ್ ವೀಡಿಯೋ ಮಾಡೋದಾಗಲಿ ಮತ್ತೊಂದು ಮಾಡೋಕ್ಕೋಗ್ಬೋದು. ಅವರ ಕಂಟೆಂಟ್ ಕ್ರಿಯೇಟರ್ ಇದ್ದರೆ ದಯವಿಟ್ಟು ಎಲ್ಲ ಕೇಳಲೇಬೇಕಂತ ವಿಷಯ ಇದು. ಒಂಚೂರು ಹೆಚ್ಚು ಕಮ್ಮಿ ಆದರೂ ಫೋನ್ ನಿಮ್ಮದು ಕಿತ್ಕೊಬಿಡ್ತಾರೆ. ಆ್ಯಂಡ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮದು ಕಿತ್ಕೊಬಿಟ್ಟಿದ್ರು. ಆ್ಯಂಡ್ ಮಾತಾಡಿ ವಿಡಿಯೋ ರಿಮೂವ್ ಆದಮೇಲೆ ನಾನು ಫೋನ್ ಕೊಟ್ಟವ್ರು ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅಟ್ಲೀಸ್ಟ್ ಒಂದು ಫೋಟೋ ತೆಗೋಕ್ಕೆ ಕೂಡ ಬಿಡಲಿಲ್ಲ. ಆ್ಯಂಡ್ ಏನು ಹಿಂಗೆ ಆದರೆ ಅಪ್ಪ ಅಂತ ಗೈಸ್. ಬೇರೆ ನಮ್ಮ ಆ ಕಡೆ ಎಲ್ಲ ಚೆನ್ನಾಗಿದೆ. ಬಟ್ ಆದರೆ ಇಲ್ಲಾದರೆ ಇಲ್ಲಿ ತುಂಬ ಕಷ್ಟ ಇದೆ. ಫೋಟೋ ಒಂದು ಹೊರಗಡೆ ಎಲ್ಲ ಜಸ್ಟು ಹೊರಗಡೆ ಎಲ್ಲ ತೆಗಿಯೋಕ್ಕೆ ಬರ್ತಾಯಿಲ್ಲ. ತುಂಬ ಕಟ್ಟಾಗಿದೆ. ಆ್ಯಂಡ್ ತುಂಬ ಸ್ಟ್ರಿಕ್ಟ್ ಇದೆ. ಹುಷಾರಾಗಿ ನೋಡ್ಕೊಬರೋರು ಹುಷಾರಾಗಿದೆ. ಆ್ಯಂಡ್ ಇನ್ನೊಂದು ಎಚ್ಚರಿಕೆ, ಬರೋರು ಪ್ಯಾಂಟು ಶರ್ಟಲ್ಲ ಅಂತ ಯಾರು ಬರೋಕ್ಕೆ ಹೋಗ್ಬಿಡಿ. ಬಂದ ತಕ್ಷಣ ಇಲ್ಲಿ ಟವಲ್ ಮತ್ತು ಬರೀ ಮೈಯಲ್ಲಿ ಬರಬೇಕು. ಟವಲ್ಲ ಮತ್ತು ಇಲ್ಲಿ ಪಂಚೆ ಹಾಕೊಂಡು ಬರಬೇಕು ಅಂತ ವಿನಂತಿ. ಆ್ಯಂಡ್ ಯಾರಾದರೂ ಬರೋವಂಥವ್ರು ದಯವಿಟ್ಟು ಗಮನ ಕೇಳ್ಕೊಳ್ಳಿ. ಬರೋವಂಥವ್ರು ಬಟ್ಟೆ ಬರುವಾಗ ಒಂದು ಬಟ್ಟೆ ತೊಗೊಂಬನ್ನಿ. ಪಂಚೆ ಮತ್ತು ಟವಲ್ ತೊಗೊಂಬನ್ನಿ. ದಯವಿಟ್ಟು ಯಾರೋ ಬಟ್ಟೆ ಬರಬೇಡಿ. ಅಕಸ್ಮಾತ್ ಬಂದರೂ ಇಲ್ಲಿ ಟವಲ್ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅಂತ ಏನಿಲ್ಲ. ಬಟ್ ಒಂದು ಎಚ್ಚರಿಕೆ ಮಾತು ಹೇಳ್ಬೇಕಾಗ್ತದೆ ಹೇಳಿದ್ದೀನಿ.
ಗೈಸ್ ಅದೇ ಥರ ಈಗ ಮಳೆ ಎಲ್ಲ ನಿಲ್ತು ಅನ್ಕೋತೀವಿ. ಅದೇ ಥರ ಬಂದ್ವಿ ಗೈಸ್, ಮೇಲ್ಗಡೆ ಮಾಡ್ತಾಯಿದ್ವಿ ಗೈಸ್. ಕೆಳಗಡೆ ಒಂದು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ತುಂಬಾ ಬೇಜಾರಾಗುತ್ತೆ ಗೈಸ್. ವೀಡಿಯೋ ಮಾಡೋಂಗಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಗೈಸ್ ಕರ್ನಾಟಕ ಜನ ಕಂಡ್ರೆ ಏನಕ್ಕೆ ಹಿಂಗೆ ಆಡ್ತಾರೋ ಅನ್ನೋದು ಒಂಚೂರು ಗೊತ್ತಾಗ್ತಿಲ್ಲ ಗೈಸ್. ಆ್ಯಂಡ್ ಪೊಲೀಸ್ ಅಂತೂ ಯಪ್ಪ ಏನು ಗೈಸ್ ಅಷ್ಟೊಂದು ಕೇರಳ ಜನಗಳು ಓಕೆ ಗೈಸ್, ಆದರೂ ಪೊಲೀಸ್ ಅಂತೂ ತುಂಬಾ ಸೇರಿಲ್ಲ ಗೈಸ್, ತುಂಬಾ ಬೇಜಾರು ಗೈಸ್. ಅದೆಲ್ಲ ಗೈಸ್ ನನ್ನದು ಓಕೆ, ಬಟ್ ಇನ್ನೊಬ್ಬರು ಫೋನ್ ಪಾಪ ಕಿತ್ತು ನೀರೊಳಗೆ ಬಿಸಾಕ್ಬಿಡ್ತಾರೆ ಗೈಸ್. ಏನು ಗೈಸ್ ಜಸ್ಟ್ ಬಾಯಿ ಮಾತು ಹೇಳ್ಬೋದು ತಾನೆ, ಏನಂತ ಜನಗಳಿದ್ದಾರೋ ಭಗವಂತ. ಫೋನ್ ಕಿತ್ತು ನೀರೊಳಗೆ ಬಿಸಾಕ್ಬಿಟ್ರು ಗೈಸ್. 80,000 ಫೋನು ಏನಿಗಾದರೆ ಎಲ್ಲಿಂದ ಕೊಡ್ತಾರೆ ಗೈಸ್? ಇದು ಬಾಯಲ್ಲೆಲ್ಲಕ್ಕೆ ಏನು ಕಷ್ಟ ಅವ್ರಿಗೆ. ನೋಡ್ತಾ ಇರ್ಬೋದು ಗೈಸ್, ಆದಷ್ಟು ನಾವು ಇಲ್ಲೇ ನಿಂತ್ಕೊಂಡು ಟ್ರೈ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಸಾಕಾಗಿದೆ ಗೈಸ್. ಈಗ ತುಂಬಾ ಚೆನ್ನಾಗಿತ್ತು ಗೈಸ್. ಜನ ಅಂತೂ ಭಯಂಕರ ಇದೆ. ನಾವಂತೂ ಒಳಗಡೆ ಅಂತೂ ಹೋಗೋಕ್ಕಂತೂ ಆಗಲಿಲ್ಲ. ಜಸ್ಟ್ ಹೊರಗಡೆ ನೋಡ್ಕೊಂಡು ಖುಷಿ ಪಟ್ವಿ ಗೈಸ್ ಅಷ್ಟೇ. ಆ್ಯಂಡ್ ನಾವು ದೇವ್ರಂತೂ ನೋಡಿದ್ವಿ, ಸ್ವಲ್ಪ ಸೈಡಾಗಿ ಕಾಣ್ತು ಗೈಸ್. ಆ್ಯಂಡ್ ಆದರೆ ನಾವು ಒಳಗಡೆ ಹೋಗೋಕ್ಕಂತೂ ರಶ್ ನೋಡಿ ತಲೆ ಸುಟ್ಟು ಬಿದ್ದೋಗ್ಬಿಟ್ಟೆ ಗೈಸ್ ಸೀರಿಯಸ್ಲಿ. ಆ್ಯಂಡ್ ಇಲ್ಲೆಲ್ಲ ಹೋಗ್ತೀವಿ ಅಂದರೆ ಗೈಸ್ ಸಾಯಂಕಾಲ 6:30 7 ಗಂಟೆ ಆದರೂ ಮುಗಿಲಾಯ್ತು ಅಷ್ಟು ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅಷ್ಟು ರಶ್ ಇದ್ದಿತ್ತು ಗೈಸ್. ಅಪ್ಪ ನೀವೇ ನೋಡ್ತಾ ಇರೋದಲ್ಲ ರಶ್ ಯಾವ ಥರ ಇದೆ ಗೈಸ್. ಅದೇ ಥರ ಇವಾಗ ನೋಡ್ತಾ ಇರ್ಬೋದು ಗೈಸ್, ಮಳೆ ಎಲ್ಲ ನಿಂತು ಇದೆ, ಆದರೂ ರಶ್ ಮಾತ್ರ ಕಮ್ಮಿ ಆಗೋದೇ ಇಲ್ಲ ಅನ್ನೋಕ್ಕೆ ಇಷ್ಟು ಹೇಳ್ತೀನಿ ಗೈಸ್. ಅದೇ ಥರ ಮುಂದೆ ಹೋದ ತಕ್ಷಣ ಈಗ ಆನೆ ನೋಡ್ತಾ ಇರ್ಬೋದು ಗೈಸ್. ಇದೆ ಆನೆ ನೋಡ್ತಾ ಇರ್ಬೋದಲ್ಲ ಗೈಸ್. ಆನೆ ಮೇಲೆ 12 ಗಂಟೆಗೆಲ್ಲೇ ದೇವ್ರ ವಿಗ್ರಹ ಮೇಲೆ ಇಟ್ಟು ಆಗಿದ್ದಾರೆ. ಬಟ್ ಇದು ಹೋಗೋಣ ಅನ್ಕೊಂಡು ಪ್ರಯತ್ನ ಮಾಡೋದು, ಬಟ್ ಆಗಲಿಲ್ಲ ಗೈಸ್ ನೋಡೋಕ್ಕೋಸ್ಕರ. ಗೈಸ್ ಬಂದ್ರೆ ಗೈಸ್ ಪ್ರತಿಯೊಂದು ತೋರಿಸಿದ್ದೀನಿ ಗೈಸ್. ನಮ್ಮ ಕೊಟ್ಟೂರು ಎಲ್ಲ ಪ್ರತಿಯೊಂದು ತೋರಿಸ್ತು, ಬಟ್ ಅದು ದೇವರೆಲ್ಲ ತೋರ್ಸೋಕ್ಕಾಗಲಿಲ್ಲ ಗೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಬಟ್ ಅದು ವಿಡಿಯೋ ಮಾಡೋಕ್ಕಿರಲಿಲ್ಲ. ಆ್ಯಂಡ್ ಅದೇ ಥರ ತುಂಬಾ ಚೆನ್ನಾಗಿತ್ತು ಗೈಸ್ ಅಂತ ಯಾರು ಹೇಳ್ತಾರಲ್ಲ, ಬರಬೇಡಿ ಹಾಗೆ ಹೇಗೆ ಅಂತಾರಲ್ಲ, ಬನ್ನಿ ಗೈಸ್ ಆದಷ್ಟು ಪ್ಲೇಸ್ಗಳು ನೋಡ್ಕೊಂಡು ಬನ್ನಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಬಂದಾಗೆ ನಿಮ್ಮ ಹುಷಾರಲ್ಲಿ ನೀವು ಇರಿ ಅನ್ನೋಕ್ಕೆ ಇಷ್ಟಪಡ್ತೀವಿ. ಬಂದು ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್. ಕಾಡೆಲ್ಲ ತುಂಬ ಸಖತ್ತಾಗಿರುತ್ತೆ, ವೆದರ್ ಎಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಬರಬೇಡಿ ಯಾರು ಇರುತ್ತೆ, ಸುಮಾರು ಜನ ಅಂತವ್ರೆ ಆ ಥರ ಮಾಡಿ ಕೇಳಬೇಡಿ, ಬನ್ನಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ನಿಮ್ಮ ಸೇಫ್ಟಿ ನೀವು ಬನ್ನಿ ಅನ್ನೋಕ್ಕೆ ಇಷ್ಟಪಡ್ತೀವಿ ಗೈಸ್. ಓಕೆ ಅದೇ ಥರ ಇವಾಗ ನೋಡ್ತಾ ಇರ್ಬೋದು ಗೈಸ್ ನೀರು ಯಾವ ಥರ ಇದೆ ಅಂತ. ನಮಗೆ ಅಪ್ಪ ಒಳಗಡೆ ಹೋಗೋಕ್ಕೆ ಆಗಿಲ್ಲ ಗೈಸ್, ಅಷ್ಟು ನೀರು ನೋಡ್ಕೊಂಡು ನನಗೆ ಮಂಡ್ಯ ಹತ್ರನೇ ಬಂದ್ಬಿಟ್ಟಿತ್ತು ಗೈಸ್. ನೀರಂತೂ ನೋಡ್ಕೊಂಡು ನೋಡಿ ಗೈಸ್ ಯಾವ ಥರ ಹೋಗ್ತಾ ಇದೆ ಗೈಸ್. ನೀರು ಚಿಕ್ಕದಾಗಿರೋ ಆಳ ಇದೆ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅದೇ ಥರ ಇವಾಗ ನೋಡ್ಕೊಂಡು 7ನೇ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಬಂದಾಯಿತು 7ನೇ ಪ್ಲೇಸ್ಗೆ ಗೈಸ್. ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಗೈಸ್. ಇದು 7ನೇ ಪ್ಲೇಸು ಬಂದು ನೋಡ್ತಾ ಇರ್ಬೋದಲ್ಲ ಗೈಸ್, ಇದು ಚೆನ್ನಾಗಿದೆ ಗೈಸ್. ಇದು ಕೇರಳದ ಕಲ್ಲೂರು ಜಿಲ್ಲೆಯಲ್ಲಿರುವ ಮುಲಕ್ಕನ್ನೂರು ಅನ್ನುವ ದೇವಾಲಯ ಗೈಸ್. ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವರ ಹೆಸರು ಹೇಳ್ತೀವಿ ಕೇಳಿ. ಇವಾಗ ಶ್ರೀ ಶೈಲೇಶ್ವರಿ ದೇವಸ್ಥಾನ ಹತ್ರ ಬಂದಿರೋದು ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಹೋಗೋಣ ಬನ್ನಿ ಅಂತ ಹೋಗ್ತಾ ಇರ್ಬೋದು ಗೈಸ್. ಇದು ತುಂಬಾ 25 ಅದು ಕೊಟ್ಟೂರಿಂದ 25 ಇಲ್ಲ 30 ಕಿಲೋಮೀಟ್ರ್ ಒಳಗಡೆ ಇದೆ ಗೈಸ್. ನಾವು ನೆಕ್ಸ್ಟ್ ಪ್ಲೇಸ್ ಅಂತೂ ಬಂದಿದ್ದೀವಿ. ಆಲ್ರೆಡಿ ಈಗ ಟೈಮ್ 6:30 ಆಗಿದೆ ಗೈಸ್. ಸಂಜೆ ಟೈಮಲ್ಲಿ ಬಂದಿದ್ದೀವಿ ಗೈಸ್. ಎಷ್ಟು ಚೆನ್ನಾಗಿದೆ, ಬಂದಿರ್ಬೋದು. ಚೆನ್ನಾಗಿದೆ, ಯಾರು ಬಂತು ಅಂದರೆ ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ. ನೀವು ಬನ್ನಿ ಅನ್ನೋಕ್ಕೆ ಇಷ್ಟಪಡ್ತೀವಿ ಗೈಸ್. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಗೈಸ್. ಇದು ಅದೇ ಥರ ಮುಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ನೋಡ್ತಾ ಇರೋದಲ್ಲ ಗೈಸ್ ಎಷ್ಟು ಸಾಕಾಗಿದೆ ಗೈಸ್. ಥರ ಒಳಗಡೆ ಹೋಗೋಣ ಅಂತ ಕ್ಯೂವಲ್ಲಿ ನೋಡಬೋದಲ್ಲ ಗೈಸ್. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಹಬ್ಬ ರಶ್ ಅಂತೂ ಭಯಂಕರವಾಗಿದೆ ಗೈಸ್. ರಶ್ ಅಂತೂ ಯಪ್ಪ ಭಯಂಕರವಾಗಿದೆ ಗೈಸ್. ರಶ್ ಅಂತೂ ಎಷ್ಟು ರಶ್ ನೋಡಿದ್ರಲ್ಲ ಗೈಸ್. ಹಂಗೆ ಆದರೂ ಹೋಗೋಣ ಅಂದ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್. ಕ್ಯೂ ನೋಡಿ ಗೈಸ್ ಯಾವ ಬಟ್ಟಲಿದೆ ಯಪ್ಪ, ಎಲ್ಲಿ ಗಂಟು ಕ್ಯೂ ಐತೆ. ಅಲ್ಲಿ ಪೂಜೆ ಎಲ್ಲ ಒಳಗಡೆ ನಡೀತಿದೆ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತಾರೆ. ಯಾಕೋ ಹೋಗಿರಲಿಲ್ಲ ಅಂದರೆ ಗೈಸ್ ಅಲ್ಲಿ ಪೂಜೆ ನಡೀತಿತ್ತು. 7:30 8 ಗಂಟೆ ಆದರೂ ಒಪ್ಪೋಲ್ಲ ಅಂತ ಹೇಳಿದರೆ ಗೈಸ್. ಅದರಿಂದ ನಮ್ಗೆ ಟೈಮ್ ಆಗ್ತಿತ್ತು ಗೈಸ್. ಅದಕ್ಕೋಸ್ಕರ ನಾವು ಹೋಗಲಿಲ್ಲ ಅಂತ ಇಷ್ಟಪಡ್ತೀವಿ ಗೈಸ್. ಅದೇ ಥರ ಟೈಮ್ ಆಗ್ಬಿಟ್ಟಿತ್ತು. ಅದೇ ಥರ ರೂಮ್ ಹುಡಿಕೊಂಡು ಹೋಗಲ್ಲ ಅಂದ್ಬಿಟ್ಟು ರೂಮ್ ನೋಡೋಕೆ ರೆಡಿ ಮಾಡಲ್ಲ ಅಂದ್ಬಿಟ್ಟು ಹೋದ್ವಿ ಗೈಸ್. ಅದೇ ಥರ ಇವತ್ತು 2 ಪ್ಲೇಸ್ ಆಗಿತ್ತು. ಆ್ಯಂಡ್ ನಾಳೆ ಸಿಗೋಣ ಗೈಸ್ ಅನ್ನೋಕ್ಕೆ ಇಷ್ಟ. ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆದು ಏನೈತೆ ಪ್ರತಿಯೊಂದು ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟ ಆಗಿತ್ತು ನಮ್ಮ ವೀಡಿಯೋ. ಏನಾದ್ರು ವೀಡಿಯೋ ಇಷ್ಟ ಆಯ್ತು ಅಂದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಅದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ.